ಮಗ ನೋಡಿ ಇಷ್ಟೊತ್ತಿಗೆ ರೆಡಿಯಾಗಿ ತಿಂಡಿ ತಿಂದ್ಬಿಟ್ಟು ಎಲ್ಲ ಹೋಗ್ತಿದ್ಯಾ? ಹೋಗ್ಬಾರ್ದಲ್ವಾ? ಹೋಗ್ಬೇಕಾ? ಎಸೆಬಾರ್ದು, ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಬಟ್ಟೆನೇ ಬೇಕಾದ್ರೆ ಎಸ್ಬಿಡ್ತಾನೆ. ಚಿಕ್ಕಿ ಮನೆಗೆ ಹೋಗ್ಬೇಕಂತೆ, ಅದಕ್ಕೆ ರೆಡಿಯಾಗವನೇ. ಅವಳದೊಂದು ಸ್ವಲ್ಪ ಬಟ್ಟೆ ಆಯಿತು, ನೀಟಾಗಿ ಹಿಡ್ಕೊ. ಬಟ್ಟೆ ತೊಗೊಂಡು ಈಗ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ಮಳೆ ಬೇರೆ ಬಂದೈತಲ್ವಾ, ಸುಮ್ಮನೆ ಜಾರ್ಗೀರ್ ಬಿದ್ದರೆ ಏನು ಮಾಡೋದು, ಅದಕ್ಕೆ ನಾನೇ ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಿದ್ದೀನಿ. ತಿಂಡಿ ತಿಂದ್ಬಿಟ್ಟು ನಿಮ್ಮದೇ ಕುತ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ. ಅಮ್ಮ ಹೋಗೋಣ, ಅಮ್ಮ ಹೋಗೋಣ ಅಂತ. ಕಳ್ಳ ಕೈ ತೆಗಿ ಕಡೆ, ನಮ್ಮದೇ ಮಾಡು. ಹಿಡ್ಕೋಬೇಕು ಫೋನ್ನ. ಕೇಳು. ಯಾಕೆ ಬಂದೆ? ನನ್ನ ಮಾತ್ರ ನಿಮ್ಮ ಮನೆಗಿದ್ದಾಗ ಹೋಗು ಅಂದೆ. ಮುನ್ಸ್ಕೊಂಡು ಕರ್ಕೊಯ್ತಾರೆ, ಅಲ್ಲಿ ಅಷ್ಟ್ಬಿಟ್ರೆ ಅವಳಿಗೇನು ನಿನ್ನ ಮನೆಗೆ ಅಂದಿದ್ರೆ ಅವನು. ನನ್ನ ಮನೆಗೆ ಬರಬೇಡ, ಚಿಕ್ಕಿ ಹೋಗು, ಚಿಕ್ಕಿ ಹೋಗು. ಅಲ್ಲ, ಅವ್ರ ಅಪ್ಪನ್ನೇ ನಾನು ಹೋಗೋರೇನು, ನೀನು ಹೋಗಿ ಕೆಲಸಕ್ಕೆ ನಾನು ಹೋಯ್ತೀನಿ ಅಂದ. ಅದೇನೋ ಕಾರಣಪ್ಪ, ಮಗಿಗೆ ಕ್ರೀಮ್ ಹಾಕೋಣ ಅನ್ಸುತ್ತೆ, ಬೆಳಗಾಗಿ ಕಾಣಿಸ್ತಾವನೆ. ಕ್ರೀಮ್ ಸಿಕ್ತು ಅಪ್ಪಗಂತೂ. ನಾನಿದೆ, ನನಗೂ ಅಂದಲ್ಲ, ನಿಮ್ಮ ಅಪ್ಪಿದ್ರು ಯಾಕೆ ಬರ್ತೀನಿ ಅಂತ ಇದೆಯಾ ನೀನು ಅಂತ ಅಂದೆ. ಅವ್ನು ಬೆಳೆ ಸ್ನಾನ ಮಾಡ್ದಾಗ್ಲೇ ಅಂದ. ನೀರು ಕುಡಿತೀಯಾ? ಸಾಕ ಕೊಟ್ಟೆ. ಅದ್ರಲ್ಲಿ ಇತ್ತಲ್ಲ, ಅದಕ್ಕೆ ಖಾಲಿ ಮಾಡೋನೆ. ಯಾಕೋ ಬಂದೆ? ಸುಮ್ಮನೆ ಯಾಕೆ ಅವಳು ಸುಮ್ಮನೆ. ಪಾಪ ನೀವು ಡ್ಯೂಟಿಗೆ ಹೋಗಿ, ಚಿಕ್ಕಿ ಮನೆಗೆ ಹೋಯ್ತೀನಿ ಅಂದ. ಸುಮ್ಮನೆ ಅನ್ನಲ್ಲ ಮಗ, ಏನೋ ಸ್ಕೆಚ್ ಹಾಕಂದ್ರೆ ಬರಲ್ಲ ಕಣ್ಲಾ. ನನ್ನ ತಂಗಿ ಮನೆಯಿಂದ ಮಧ್ಯಾಹ್ನನೇ ಬಂದುಬಿಟ್ವಿ. ಬಂದಮೇಲೆ ಚೆರಿನ ಮಲಗಿಸಿದ್ದೆ ಸ್ವಲ್ಪ ಹೊತ್ತು. ಆಮೇಲೆ ಜಾನು ಬಂದಮೇಲೆ ಹೊರಗಡೆ ಹೋಗೋಣ ಬನ್ನಿ ಅಂದ್ಬಿಟ್ಟು ಕರೀತು. ಮನೇಲೇ ಇರ್ತೀವಲ್ವ, ಹಾಗಾಗಿ ಹೊರಗಡೆ ಕರ್ಕೊಂಡು ಹೋಗಿದ್ರು. ಆ ಕಡೆ ಏನು ಬರಬೇಕಾದ್ರೆ ನನಗೆ ಎಗ್ ಪಪ್ಸ್ ತಿನ್ನಬೇಕು ಅನ್ನಿಸ್ತು, ಅದಕ್ಕೆ ಅಲ್ಲಿ ಹೋದ್ವಿ. ಬಟ್ ಅಲ್ಲಿ ಎಗ್ ಪಪ್ಸ್ ಇರಲಿಲ್ಲ, ವೆಜ್ ಪಪ್ಸ್ ಇದೆ. ಆದರೂ ನನಗೆ ತಿನ್ನಬೇಕು ಅನಿಸಿರೋದು ಎಗ್ಗು. ಹಾಗಾಗಿ ಬೇಡ ನನಗೆ ಅಂತ ಹೇಳಿಬಿಟ್ಟು ಏನು ತೊಗೊಂಡೆ ಅಲ್ಲಿ, ಏನೂ ತೊಗೊಂಡಿಲ್ಲ. ಚೆರಿ ತೊಗೊಳ್ತೀನಿ ಅಂತ ಹೇಳ್ದ, ಏನದು ಬೆಣ್ಣೆ ಬಿಸ್ಕೆಟು. ಅವನಿಗೆ ಅಂತ ಹೇಳಿ ಬೆಣ್ಣೆ ಬಿಸ್ಕೆಟ್ ತೊಗೊಂಡ್ವಿ. ಅದಾದಮೇಲೆ ಅಲ್ಲಿಂದ ಬಂದು ಬೇರೆ ಬೇಕ್ರಿಗೆ ಹೋಗಿ ಜಾನು ಮತ್ತು ಚೆರಿ ಇಬ್ಬರು ಹೋಗ್ಬಿಟ್ಟು ಎಗ್ ಪಪ್ಸು ಅದ್ರ ಜೊತೆಗೆ ಐಸ್ ಕ್ರೀಮ್ ತೊಗೊಂಡು ಬಂದರು. ಇಲ್ಲಿ ಎಗ್ ಪಪ್ಸ್ ಸಿಗಲಿಲ್ವಲ್ಲ, ಹಾಗಾಗಿ ಅವನು ನನಗೆ ಬೆಣ್ಣೆ ಬಿಸ್ಕೆಟೇ ಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ದಾನೆ. ಇಲ್ಲಿ ಮೇಲ್ಗಡೆ ಎತ್ಕೋ, ನಾವು ನೋಡ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಇದು ನೋಡು, ಅದೇನು ಚೆನ್ನಾಗಿಲ್ಲ ಅದು ಡಿಸೈನ್. ಇಲ್ಲಿ ನೋಡು, ಹೇಳಿ ಕಲರ್ ಚೇಂಜ್ ಅಷ್ಟೇ. ಕೇಕ್ ಕಿವಿ ಎಲ್ಲ ಕೋಲ್ಡ್ ಆಗ್ಬಿಟ್ಟವಾಗ. ಆಯ್ತು ಕೊಡ್ತಾರೆ ಇರೋ, ಹೇಳಿಲ್ವಲ್ಲ ಪಪ್ಪ. ಸೋಫಾ ಮೇಲೆ ಯಾಕೆ ನಿಲ್ಸಿದ್ದೀರಿ ಆ ಸೈಕಲ್ನ? ಐಸ್ ಕ್ರೀಮ್ ಯಾಕೆ ತೆಗಿಸ್ಕೊ ಬಂದೆ ಮಳೇಲಿ? Sharing is caring. ಏನಿದು? ಬಾಯ್ ತೊಳ್ಕ ಬರೋಕೆ ಹೋಯ್ತಾನೆ. ತಾನೇ ಬ್ರಷ್ ಮಾಡಿರೋದು, ಅಲ್ಲಿ ಉಳ್ಕಾಗ್ಬಿಟ್ರೆ ಎಷ್ಟೊಂದು ಇದಾಗ ಅವ್ನು ನೋಡು. ಎಗ್ ಪಪ್ಸ್ ತಿಂತೀಯಾ? ಎಗ್ ಪಪ್ಸ್ ಅಮ್ಮ ಚಿಕ್ಕು ಟಮಾಟೆ ಪಪ್ಸ್ ತಿನ್ಕೊಂಡು ಮನೆಯಲ್ಲಿ.
ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಏನಂತ ಹೇಳಿದ್ರೆ ಬೇಬಿ ಪ್ರಿಡಿಕ್ಟ್ ಮಾಡೋದು ಹೇಗೆ ಅಂತ. ಚೈಲ್ಡ್ಸ್ ಕ್ಯಾಲೆಂಡರ್ ಅಂತ ಒಂದಿದೆ, ಅದ್ರ ಮೂಲಕ ತುಂಬ ಜನ ಯಾವ ಮಗು ಆಗುತ್ತೆ ಅಂತ ಹೇಳಿ ನೋಡ್ತಾರೆ. ಕೆಲವೊಬ್ಬರ ವಿಷಯದಲ್ಲಿ ಅದು ನಿಜ ಆಗುತ್ತೆ, ಇನ್ನು ಕೆಲವೊಬ್ಬರ ವಿಷಯದಲ್ಲಿ ಅದು ಸುಳ್ಳಾಗುತ್ತೆ. ನನ್ನ ವಿಷಯದಲ್ಲಿ ಹೇಳಬೇಕು ಅಂದರೆ ಫಸ್ಟು ಚೆರಿ ಹುಟ್ಟಿದಾಗ ನಾನು ಚೆಕ್ ಮಾಡಿದೆ ಈ ಥರ ಯೂಟ್ಯೂಬೆಲ್ಲ ನೋಡಿಬಿಟ್ಟು. ಆವಾಗ ನನಗೆ ತೋರಿಸಿದ್ದು ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳಿಬಿಟ್ಟು. ಈ ಸರಿ ಯಾವ ಬೇಬಿ ಆಗುತ್ತೆ ಅನ್ನೋದನ್ನು ನಿಮ್ಮ ಮುಂದೆನೇ ಚೆಕ್ ಮಾಡಿ ನಾನು ತೋರಿಸ್ತೀನಿ. ಈ ಥರ ಓಪನ್ ಮಾಡ್ಕೋಬೇಕು ನೀವು. ಕ್ರೋಮ್ಗೆ ಹೋಗ್ಬಿಟ್ಟು ಚೈನೀಸ್ ಜೆಂಡರ್ ಪ್ರಿಡಿಕ್ಟರ್ ಚಾರ್ಟ್ ಅಂತ ಹೊಡೆದ್ರೆ ಅದೇ ಓಪನ್ ಆಗುತ್ತೆ. ಅದ್ರ ಮೇಲೆ ನೀವು ಹೋಗಿ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಅಲ್ಲಿ ಎರಡು ಥರ ಇರುತ್ತೆ. ನೀವು ಆ ಥರನಾದರೂ ಹೋಗಿ ಮಾಡ್ಬೋದು, ಅಥವಾ ನಿಮಗೆ ಈ ಥರನಾದರೂ ತೋರಿಸುತ್ತೆ ನೋಡಿ. ಡೇಟ್ ಆಫ್ ಬರ್ತು ಮತ್ತು ಅದ್ರ ಕೆಳಗಡೆ ನಿಮ್ಮ ಪೀರಿಯಡ್ದು ಡೇಟ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಚೆಕ್ ಮಾಡೋದು. ಇನ್ನೊಂದು ಏನಂದರೆ ಜಸ್ಟ್ ನಿಮ್ಮ ಏಜ್ ಇದನ್ನು ಹಾಕ್ಬಿಟ್ಟು ಎಷ್ಟು ನಿಮಗೆ ವರ್ಷ ಅನ್ನೋದನ್ನು ನೋಡಿ ಅದ್ರ ಮೂಲಕನೂ ಕೂಡ ಚೆಕ್ ಮಾಡ್ಬೋದು. ನಾನು ಇದ್ರಲ್ಲಿ ಚೆಕ್ ಮಾಡ್ತೀನಿ, ಚೆರಿದನ್ನ ಫಸ್ಟು ಚೆಕ್ ಮಾಡ್ತೀನಿ ಏನಂತ ಬರುತ್ತೆ ಅಂತ ನೀವು ಬೇಕಾದರೆ ನೋಡಿ. ಫಸ್ಟು ನಾನು ನನ್ನ ಒಂದು ಡೇಟ್ ಆಫ್ ಬರ್ತ್ ಹಾಕ್ಕೊಳ್ತೀನಿ. ಇಯರ್ ಹಾಕಬೇಕು. ಇಯರ್ ನಿಮ್ಮ ನನ್ನ ಡೇಟ್ ಆಫ್ ಬರ್ತ್ ನಿಜ ಹೇಳ್ಬೇಕಾದ್ರೆ ಕರೆಕ್ಟಾಗಿ ನಂಗೆ ಗೊತ್ತೇ ಇಲ್ಲ, ಯಾಕೆ ಏನು ಅಂತ ಇನ್ನೊಂದು ಸರಿ ಯಾವಾಗಲಾದರೂ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಚೆರಿದ್ರದ್ದು 9 ಈ ಥರ ನಿಮ್ಮ ಇಯರು ಮಂತು ಎಲ್ಲ ಕೇಳುತ್ತೆ. ಅದನ್ನು ಮೆನ್ಷನ್ ಮಾಡಿಬಿಟ್ಟು ನಿಮ್ಮ ಲಾಸ್ಟ್ ಪೀರಿಯಡ್ ಡೇಟ್ನ ಮೆನ್ಷನ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನನಗೇನಂತ ತೋರಿಸ್ತಿದೆ ಅಂತ. ಗರ್ಲ್ ಬೇಬಿ ಅಂತ ತೋರಿಸ್ತಿದೆ. ಪಿಂಕ್ ಕಲರ್ ಇದೆ. ಇಟ್ಸ್ ಎ ಬೇಬಿ ಗರ್ಲ್. ಚೆರಿ ಇದನ್ನು ಹಾಕ್ಬಿಟ್ಟು ಯಾವ ಟೈಮಲ್ಲಿ ಆಗಿದೆ ಏನೋ ಅನ್ನೋದನ್ನ ಮೆನ್ಷನ್ ಮಾಡಿ ನೋಡಿದಾಗ ನನಗೆ ಗರ್ಲ್ ಬೇಬಿ ಅಂತಲೇ ಫಸ್ಟು ತೋರಿಸಿದ್ದು, ಆದರೆ ನನಗೆ ಹುಟ್ಟಿದ್ದು ಬಾಯ್ ಬೇಬಿ. ಸೊ ಹಾಗಾಗಿ ಇದು ನಿಜ ಅಂತ ಹೇಗೆ ನಂಬೋದು ಅಲ್ವಾ. ಈಗ ಯಾವ ಪಾಪ ಆಗುತ್ತೆ ಅಂತ ನೋಡೋಣ. ಈ ಟೈಮಲ್ಲಿ ಈಗೇನು ಡೇಟ್ ಆಫ್ ಬರ್ತ್ ಆ್ಯಂಡ್ ಲಾಸ್ಟ್ ಪೀರಿಯಡ್ ಡೇಟು, ಇಟ್ಸ್ ಎ ಬೇಬಿ ಬಾಯ್ ಅಂತ ಬಂದಿದೆ. ಇದರಲ್ಲಿ ನನಗೆ ಗಂಡು ಪಾಪು ಆಗುತ್ತೆ ಅಂತ ತೋರಿಸ್ತಿದೆ. ಫಸ್ಟ್ ಪ್ರೆಗ್ನೆನ್ಸಿಲಿ ಗರ್ಲ್ ಬೇಬಿ ಆಗುತ್ತೆ ಅಂತ ತೋರಿಸ್ತು, ಈ ಪ್ರೆಗ್ನೆನ್ಸಿಲಿ ಬಾಯ್ ಬೇಬಿ ಆಗುತ್ತೆ ಅಂತ ತೋರಿಸ್ತಿದೆ. ನೋಡೋಣ ಇದು ನಿಜ ಆಗುತ್ತಾ ಸುಳ್ಳಾಗುತ್ತಾ ಅಂತ. ಅದರಲ್ಲಿ ಸುಳ್ಳಾಯಿತು, ಇದರಲ್ಲಿ ನಿಜ ಆಗುತ್ತಾ ಸುಳ್ಳಾಗುತ್ತೆ ಅಂತ ನೋಡೋಣ ಏನು ಬರುತ್ತೆ ಅಂತ. ಸೊ ನೋಡಿದ್ರಲ್ಲ, ಈ ಥರ ತೋರಿಸ್ತು. ನಿಮಗೆ ಇನ್ನೂ ಒಂಥರ ಇರುತ್ತೆ. ಅದು ಬಿಟ್ಟರೆ ಈ ಥರನೂ ನೀವು ಮಾಡ್ಕೊಳ್ಬೋದು. ನಿಮಗೆ ಅಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ಈ ಥರ ಬರುತ್ತೆ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ. ಸೊ ನೀವು ಈ ಥರನೂ ಕೂಡ ಚೆಕ್ ಮಾಡ್ಕೊಳ್ಬೋದು. ಅಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ನಿಮ್ಮ ಏಜ್ ಕೊಟ್ಟಿರ್ತಾರೆ ಒಂದು ಸೈಡು, ಮೇಲ್ಗಡೆ ಪೂರ್ತಿ ಮಂತ್ ಕೊಟ್ಟಿರ್ತಾರೆ. ಅದರಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ನಿಮ್ಮ ಏಜ್ ಎಷ್ಟಿದೆ, ಹಾಗೆ ಯಾವ ಪಾಪು ಆಗುತ್ತೆ ಅಂತ ಹೇಳಿ. ಚೆರಿದ್ರಲ್ಲಿ ಮಾತ್ರ ಹೆಣ್ಣು ಪಾಪು ಆಗುತ್ತೆ ಅಂತ ತೋರಿಸಿತ್ತು. ಈ ಟೈಮು ನನಗೆ ಬಾಯ್ ಬೇಬಿ ಆಗುತ್ತೆ ಅಂತ ತೋರಿಸ್ತಿದೆ. ನೀವು ಈ ಕ್ಯಾಲೆಂಡ್ರಲ್ಲಿ ಕೂಡ ನೋಡ್ಕೊಳ್ಬೋದು ನಿಮ್ಮ ಏಜ್ ಪ್ರಕಾರ. ಅಥವಾ ನಾನು ಇನ್ನೊಂದು ಹೇಳಿದ್ನಲ್ಲ ಆಗಲೇ ಆ ಥರ ಈ ಥರ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮದು ಏನು ಲಾಸ್ಟ್ ಪೀರಿಯಡ್ ಡೇಟ್ ಏನಿದೆ ಅದನ್ನು ಹಾಕ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಹಾಗಾದ್ರೂ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ನನಗೆ ಇದ್ರ ಮೇಲೆ ನಂಬಿಕೆ ಇದೆಯಾ ಅಂದರೆ ಈ ಥರ ತೋರಿಸಿದಾಗ ಎಲ್ಲಿ ನಂಬಿಕೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಫಸ್ಟು ಬೇಬಿ ಬಾಯ್ ಅಂತ ತೋರಿಸಿರಲಿಲ್ಲ, ಗರ್ಲ್ ಅಂತ ತೋರಿಸ್ತು. ಬಟ್ ನಂಗೆ ಬಾಯ್ ಆಯಿತು. ಈ ಸರಿ ಬಾಯ್ ಅಂತ ತೋರಿಸ್ತಿದೆ, ಗರ್ಲ್ ಆಗುತ್ತೋ ಬಾಯ್ ಆಗುತ್ತೋ ಗೊತ್ತಿಲ್ಲ. ಆದಮೇಲೆ ಗೊತ್ತಾಗುತ್ತೆ ಈ ಚೈಲ್ಡ್ಸ್ ಕ್ಯಾಲೆಂಡ್ರು ನಿಜನ ಸುಳ್ಳ ಅಂತ. ಬಟ್ ಕೆಲವೊಬ್ಬರು ವಿಷಯದಲ್ಲಿ ಅದು ನಿಜ ಕೂಡ ಆಗುತ್ತೆ, ಆಗಿದೆ ಕೂಡ. ಸೊ ಹಂಗಾಗಿ ಇದು ನಿಜ ಅಂತಲೂ ನಂಬೋಕ್ಕಾಗಲ್ಲ, ಸುಳ್ಳು ಅಂತಲೂ ನಂಬೋಕ್ಕಾಗಲ್ಲ. ಹಂಗೆ ನಿಮ್ಮ ಒಂದು ಏನು
ಏನು ಕ್ಯೂರಿಯಾಸಿಟಿಗೋಸ್ಕರ ಚೆಕ್ ಮಾಡ್ಕೊಬೋದು ಯಾವ ಪಪ್ಪು ಆಗುತ್ತೆ ಅಂತ ಅಷ್ಟೇ. ಅದು ಬಿಟ್ಟರೆ ಇದರಿಂದೇನು ಕರೆಕ್ಟಾಗಿ ಇದೇ ಪಪ್ಪು ಆಗುತ್ತೆ ಅಂತ ಹೇಳೋದಂತೂ ಸುಳ್ಳು. ಅದನ್ನು ನಂಬಕ್ಕೂ ಹೋಗಬೇಡಿ. ಯಾವ ಪಪ್ಪು ಆದ್ರೇನು ಆರೋಗ್ಯವಾಗಿ ಪಪ್ಪು ಹುಟ್ಟಿದ್ರೆ ಸಾಕು, ಎಲ್ರಿಗೂ ಅದೇ ಆಸೆ ಇರುತ್ತೆ. ನೋಡೋಣ ಯಾವ ಪಪ್ಪು ಆಗುತ್ತೆ ಏನು ಅಂತ. ಇದರಲ್ಲಾದ್ರೂ ಕರೆಕ್ಟಾಗಿ ಬರುತ್ತಾ ಅಥವಾ ಉಲ್ಟಾ ತೋರ್ಸತ್ತಾ ಏನು ಆಯ್ತಾ ಅನ್ನೋದು ಇನ್ನೊಂದು 2-3 ತಿಂಗಳಷ್ಟರಲ್ಲಿ ಗೊತ್ತಾಗ್ಬಿಡುತ್ತಲ್ವ. ಅಲ್ಲಿ ತನಕ ವೆಯ್ಟ್ ಮಾಡೋಣ ಅಷ್ಟೇ. ಇದೊಂದು ವಿಡಿಯೋನ ಮಾಡಿ ತೋರಿಸ್ಬೇಕು ಅಂತ ಇತ್ತು. ಸೊ ವಿಡಿಯೋನ ಮಾಡಿದ್ದೀನಿ. ನಿಮ್ಗೇನು ಅನ್ನಿಸ್ತು, ಇದು ನಿಜನಾ ಸುಳ್ಳ ಅನ್ನೋದ್ರ ಬಗ್ಗೆ ನನಗೆ ತಿಳಿಸಿ. ನಿಮ್ಗೆ ಯಾವ್ದು ಬೇಕು ಅದನ್ನು ಕೇಳ್ಕೊಡಿ ಅಷ್ಟೇ ಹೇಳೋದು. ಅಷ್ಟೇ, ಈ ವಿಡಿಯೋ ಮಾಡಬೇಕು ಅಂತ ನನಗೂ ಕೂಡ ಅನ್ನಿಸ್ತು, ಹಾಗಾಗಿ ಮಾಡಿದ್ದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು 4 ಡೇಸ್ ಆಯಿತು ಅನಿಸುತ್ತೆ ವಿಡಿಯೋ ಆಗ್ತಾಯಿಲ್ಲ, ದಿನ ಆಗ್ತಾಯಿದೆ. ಬಿಡಬಾರ್ದು, ನಾನು 1K ಸಬ್ಸ್ಕ್ರೈಬರ್ ಮಾಡಲೇಬೇಕು ಅಂತ ಹೇಳಿ ಈ ಟೈಮಲ್ಲಿ ರಿಸ್ಕ್ ತೊಗೊಂಡು ನಿದ್ದೆ ಎಲ್ಲ ಕೆಟ್ಕೊಂಡು ಆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಚೆರಿ ಡೇ ಟೈಮಲ್ಲಾದರೆ ಮಾತಾಡೋದು ಹಾಗೆಲ್ಲ ಮಾಡ್ತಿರ್ತಾನೆ, ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿಬಿಟ್ಟು. ಬಟ್ ನಾನು ಹಾಸ್ಪಿಟಲ್ಗೆ ಹೋಗಿದ್ನಲ್ಲ, ಅಲ್ಲಿ ಡಾಕ್ಟ್ರು ನನಗೇನು ಹೇಳಿದ್ರು ಅಂತ ಹೇಳಿದ್ರೆ, ಅವ್ರು ಹೇಳಿದ್ದು ಒಂದೇ ರೀಸನ್ಗೋಸ್ಕರ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿಲ್ಲ. ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಅವ್ರು ನನಗೆ ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ರೆಸ್ಟ್ ಮಾಡಿ ಮತ್ತು ಪ್ರಾಣಾಯಾಮನ ಏನೋ ಮಾಡೋಕ್ಕೆ ಹೇಳಿದ್ರು. ನನಗೆ ಗಾಳಿನ ಎಳ್ಕೊಂಡು ಮೂಗಿಂದ ಬಿಡೋದು ಆ ಥರದ್ದು ಮಾಡಿ, ಗಾಳೀಲಿ ಸ್ವಲ್ಪ ವಾಕ್ ಮಾಡಿ ನೀವು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ ರೀಸನ್ಗೋಸ್ಕರನೇ ನಾನು ಮಧ್ಯರಾತ್ರಿ ತನಕ ಎಡಿಟ್ ಮಾಡಿಕೊಂಡು ಕುತ್ಕೋತಿದ್ನಲ್ಲ, ಇದೆಲ್ಲ ಹೇಳಿದ್ರಲ್ಲ ಅನ್ನೋ ರೀಸನ್ಗೋಸ್ಕರ ನಾನು ವೀಡಿಯೋನ ಮಾಡೋದನ್ನ ಸ್ಟಾಪ್ ಮಾಡಿದೆ. ಹಾಗಾಗಿ ಇನ್ಮೇಲೆ ವೀಡಿಯೋ ಡೈಲಿ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಡಾಕ್ಟ್ರು ಹೇಳೋದನ್ನ ಅಟ್ಲೀಸ್ಟ್ ಎಲ್ಲನೂ ಮಾಡೋಕ್ಕಾಗಿಲ್ಲ ಅಂದ್ರೂ ರೆಸ್ಟ್ ಆದರೂ ಮಾಡೋಣ ಅನ್ನೋ ರೀಸನ್ಗೋಸ್ಕರ ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ವಾರದಲ್ಲಿ 2 ದಿನ ಇಲ್ಲ 3 ದಿನ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಮಂಡೇ, ವೆಡ್ನೆಸ್ಡೇ, ಫ್ರೈಡೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ತುಂಬ ರಿಸ್ಕ್ ತೊಗೊಂಡು ಈ ಟೈಮಲ್ಲಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂದರೆ ಅದು ಸ್ವಲ್ಪ ಟೆನ್ಷನ್ ವಿಷಯನೇ ತಲೆಗೆ. ಅದನ್ನು ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಅಥವಾ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಅದನ್ನ ಡಿಲೀಟ್ ಮಾಡಬೇಕು, ಥಂಬ್ನೈಲ್ ಮಾಡಬೇಕು, ಇದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಯಾಕೋ ರಿಸ್ಕ್ ತೊಗೋತಿದ್ದೀನಿ ಅಂತ ಅನ್ನಿಸ್ತು. ನನ್ನ ಒಂದು ಸ್ಕ್ಯಾನಿಂಗು ಎಲ್ಲ ನೋಡಿ ಡಾಕ್ಟ್ರು ನನಗೆ ಇದನ್ನೆಲ್ಲ ಸಜೆಸ್ಟ್ ಮಾಡಿದರು. ಅವರು ಏನಾಗಿದೆ ನನ್ನ ಸ್ಕ್ಯಾನಿಂಗಲ್ಲಿ ಅನ್ನೋದನ್ನ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆ ಒಂದು ರೀಸನ್ಗೋಸ್ಕರನೇ ನಾನು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿಲ್ಲ. ಅಂಥದ್ದು ಸ್ಕ್ಯಾನಿಂಗಲ್ಲಿ ಏನಾಯಿತು ಅಂದರೆ ಅಂಥದ್ದೇನು ಇದ್ದಿಲ್ಲ. ಬಟ್ ಅವ್ರು ಹೇಳಿರೋ ಪ್ರಕಾರ ನಾನು ರೆಸ್ಟಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಓಕೆ ವಿಡಿಯೋ ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಂಗನಪಲ್ಲಿ ಮತ್ತು ಬಂಗಾಳಪಲ್ಲಿ ಅಂತೀಯ. ಏನು ಈ ಸರಿ ಸಿಹಿ ಮಾವಿನ ತಿಂತಿಲ್ಲ ನಾನಂತೂ. ನೀ ತಂದು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನಾನು ತಿನ್ನೋಸ್ತಾನೆ ಇಂಪಾರ್ಟೆಂಟು. ವೆರೈಟಿ ಮ್ಯಾಂಗೋ ತಿಂತಿದ್ದೀನಿ. 4 ಬಂದೈತೆ ದಪ್ಪದು. ನಮ್ಮ ಚೆರಿ ನಿದ್ದೆ ಹೊಡಿತಾನೆ. 4 ಮ್ಯಾಂಗೋ ಗಮ್ ಅಂತ ಆಯಿತಾ. ಅಷ್ಟೊಂದೇನು ಘಮ ಅಂತ ಇರೋ. ಯಾವಾಗಲೂ ಬರೀ ಲ್ಯಾಪ್ಟಾಪ್ ಹಿಡ್ಕೊ ಕೂತಿರೋದೇ ಕೆಲಸ. ಮುಗಿಲ್ವ ಇನ್ನು? ಸೊ ಜಾನು, ನಾನು ಹೇಳ್ತಿರೋದು ಜಾನು ಅಂದರೆ ಹ್ಞೂ ಅಂತ. ಜಾನು ಏನೋ ಬರ್ಬೇಕಾದ್ರೆ ಕೆಲಸದಿಂದ ಮ್ಯಾಂಗೋ ತಗೊಬಂದೈತೆ, ತಿನ್ನಬೇಕು. ಚೆರಿ ಹಸಿರು ಏನು ಜಾನು ಅನ್ನೊಂದಿದ್ದು ಗ್ರೀನ್ ಮಾವಿನಕಾಯಿ ತಗೋಬ ಅಂತಾನೆ. ಅವ್ನಿಗಿನ್ನು ಯಾವ ಬಣ್ಣದ ಹೆಸರು ಹೇಳೋಕ್ಕೆ ಬರೋಲ್ಲ, ಗ್ರೀನ್ ಕಲರ್ ಒಂದೇ ಹೇಳೋದು. ಅದಕ್ಕೆ ಅವನು ಗ್ರೀನ್ ಕಲರ್ ತಗೋಬ
ಏನಾದ್ರು ತಿನ್ನೋಕ್ಕೆ ಈ ಸ್ಟ್ರಾಬೆರಿ ಐಸ್ ಕ್ರೀಮ್ ಏನಾರು ತೋರಿಸಿದ್ರೆ ನನಗೆ ಗ್ರೀನ್ ಕಲರ್ ಬೇಕು ಅಂತಾನೆ ಸ್ಟ್ರಾಬೆರಿ ತೋರಿಸ್ಬಿಟ್ಟು ಈಗ ಯಾವ ಕಲರು ಗೊತ್ತಿಲ್ಲ, ಅದೊಂದೇ ಕಲರ್ ಗೊತ್ತಿರೋದಕ್ಕೆ ಗ್ರೀನ್ ಕಲರ್ ಅಂತಾನೆ, ಗ್ರೀನು ಅನ್ನೋಕ್ಕೂ ಬರಲ್ಲ. ಸೊ ಮ್ಯಾಂಗೋ ತಗೊಬಂದೈತೆ, ಕಟ್ ಮಾಡಿಬಿಟ್ಟು ತಿನ್ನಬೇಕು. ಇಷ್ಟು ದಿನ ಅಷ್ಟು ಮ್ಯಾಂಗೋ ತಿಂದಿದ್ದೀನಿ, ಒಂದು ಕೂಡ ನನಗೇನು ಟೇಸ್ಟ್ ಅಂತ ಅನ್ನಿಸ್ಲೇ ಇಲ್ಲ ಅಷ್ಟೊಂದು. ಇದಾದ್ರು ಟೇಸ್ಟಾಗಿದೆಯಾ ನೋಡೋಣ, ಅಂದರೆ ಸ್ವೀಟಾಗಿದೆಯಾ ಜಾಸ್ತಿ ಅಂತ. ಯಾವ ಮಾವಿನ ಹಣ್ಣು ನನಗೆ ಸ್ವೀಟ್ ಅಂತ ಅನ್ನಿಸ್ಲಿಲ್ಲ. ಇದೇನೋ ಸ್ವಲ್ಪ ಕಲರಾಗೂ ಐತೆ, ಸ್ವಲ್ಪ ಘಮ ಘಮ ಅಂತೈತೆ. ಬಾಯಿಗೆ ಎಷ್ಟು ಸ್ವೀಟ್ನೆಸ್ನ ಕೊಡುತ್ತೆ ಅನ್ನೋದನ್ನ ನೋಡೋಣ. ಏನೋ ಬಂಗಾನಪಲ್ಲಿ ಅಂತ ಇದ್ರೆ ಹೆಸರು. ಯಾವ್ದು ಕಟ್ ಮಾಡಲಿ ಜನ? ಮೆತ್ಕಾಗೈತೆ ಅಂದರೆ ಹಣ್ಣಾಗೈತೆ ಅಂತ. ಇದು ಕಟ್ ಮಾಡ್ತೀನಿ, ಹೇಗಿದೆ ನೋಡೋಣ. ಕಟ್ ಮಾಡ್ಕೊಂಡು ಬಂದಿದ್ದೀನಿ ಮ್ಯಾಂಗೋ. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗೈತೆ ಅಂತ. ಇದಕ್ಕೆ ಎಬ್ಬಿಸ್ಲಿಲ್ವಾ? ಮಾವಿನ ಹಣ್ಣು ಕಟ್ ಮಾಡಿದ ತಕ್ಷಣ ಮಲಗಿರೋ ಮಗನ ಎಬ್ಬಿಸೋಕೆ ಹೋಗಿರೋದು. ಏನಿದು ಮಾವಿನ ಹಣ್ಣಿಲ್ವಾ ಅಲ್ಲಿ ತಿನ್ನಲ್ವಾ? ಹೇಗೈತೆ? ಚೆನ್ನಾಗಿದೆ. ಇವನು ಹಿಂಗೆ ಕಟ್ ಮಾಡ್ಕೊಬೇಕು, ಜಾಸ್ತಿ ಎಣ್ಣೆ ಹಾಕ್ಬಿಡ್ಬೇಡ ಅಲ್ವಾ? ಟೇಸ್ಟಾಗೈತೆ. ಇಷ್ಟು ದಿನದಲ್ಲಿ ತಿಂದಿದ್ದು ಮಾವಿನ ಹಣ್ಣಿಗಿಂತ ಇದೇ ಒಂದು ಸ್ವಲ್ಪ ಹೋಗ್ಯಾರ ಜನ. ರೇಟ್ ಕಮ್ಮಿ ಇತ್ತಲ್ಲ, ಸಖತ್ತು ಟೇಸ್ಟಾಗೈತೆ. ಚೆನ್ನಾಗಿ ಹಣ್ಣಾಗ್ಬಿಡೈತೆ. ಸಿಪ್ಪೆನೂ ಅಷ್ಟೇ ಎಷ್ಟೊಂದು ಸಾಫ್ಟ್ ಆಗೈತೆ ನೋಡು. ನಂಗೆ ಫೋನ್ ಮಾಡ್ದೆ ಮುಂಚಿದ 3:30 4 ಗಂಟೆ ಮೇಲೇನೋ ಅನಿಸುತ್ತೆ. ಮಾವಿನ ಹಣ್ಣು ತಿಂತಿರೋದಕ್ಕೆ ಅವ್ನು ಎಬ್ರಿಸೋಕ್ಕೆ ಹೋಗಿ ಎಬ್ರಿಸೋಗು. ಇವತ್ತೇ ಇಷ್ಟೊಂದು ಟೇಸ್ಟಾಗಿರೋ ಹಣ್ಣು ನನಗೆ ಸಿಕ್ಕಿರೋದು. ಎಷ್ಟು ಮಾವಿನ ಹಣ್ಣು ತಿಂದಿದ್ದೀನಿ ಅಂದರೆ ಸಕ್ಕ ಟೇಸ್ಟ್ ಆಗೈತೆ. ಎಮ್ಮಿ ಟೇಸ್ಟಿ. ದೇಗಣೆಲ್ಲ ತಿನ್ಕೊಳ್ಳೋದು. ಸಾಯ್ತಾ? ಗ್ರೀನ್ ಕಲರು, ಗ್ರೀನ್ ಕಲರ್ ಬೇಕು ಮಾವಿನ ಹಣ್ಣು. ಪಾಪ ನನಗೆ ಗ್ರೀನ್ ಕಲರ್ ತಮ್ಮ ಪಾಪ ಅಂದಲ್ಲ. ಚೆನ್ನಾಯ್ತಮ್ಮ? ನಾನು ಪ್ರೆಗ್ನೆಂಟಾ ಇವ್ರು ಪ್ರೆಗ್ನೆಂಟಾ ಅನ್ನೋದೇ ಗೊತ್ತಿಲ್ಲ. ಚೆನ್ನಾಯ್ತಮ್ಮ? ಕೊನೆಗೂ ಇಬ್ಬರು ಕರ್ಕೊಬಂದ್ಬಿಟ್ಟೆ. ಕಳ್ರು ನೀವು.